ನಮಸ್ಕಾರ. ಯಾವ ಯಾವ ರಾಶಿ ನಕ್ಷತ್ರದವರು ತಿಂಗಳಿಗೆ, ವರ್ಷಕ್ಕೆ, ದಿನಕ್ಕೆ, ಪ್ರತಿ ದಿನಕ್ಕೆ ಇರ್ಬೋದು, ಪ್ರತಿ ತಿಂಗಳೇ ಇರ್ಬೋದು, ವರ್ಷಕ್ಕೆ ಎಷ್ಟು ಸಾವಿರ, ಎಷ್ಟು ಲಕ್ಷ, ಎಷ್ಟು ಕೋಟಿ ಹಣ ಸಂಪಾದನೆ ಮಾಡ್ತಾರೆ ಗೊತ್ತಾ, ದುಡಿತಾರೆ ಗೊತ್ತಾ? ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನೋಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಒಬ್ಬೊಬ್ಬರು ಒಂದೊಂದು ರಾಶಿ ನಕ್ಷತ್ರದವರು ಪ್ರತಿದಿನವೂ ದುಡಿತಿರ್ತಾರೆ. ಒಬ್ಬೊಬ್ಬರಿಗೆ ತಿಂಗಳಿಗೆ ಆದಾಯ ಬರುತ್ತೆ, ಒಬ್ಬೊಬ್ಬರಿಗೆ ವಾರಕ್ಕೆ ಆದಾಯ ಬರುತ್ತೆ, ಒಬ್ಬೊಬ್ಬರಿಗೆ ವರ್ಷಕ್ಕೆ ಇಷ್ಟು ಟ್ರಾನ್ಸಾಕ್ಷನ್, ಇಷ್ಟು ಹಣ ದುಡಿತಾರೆ. ಪ್ರತಿ ರಾಶಿ ನಕ್ಷತ್ರದವರು ದಿನಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಎಷ್ಟು ಸಾವಿರ, ಎಷ್ಟು ಲಕ್ಷ, ಎಷ್ಟು ಕೋಟಿ ದುಡಿಯುತ್ತಾರೆ ಗೊತ್ತಾ? ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಹೇಳ್ತೀನಿ, ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಮೊದಲೇದು ನಿಮ್ಮ ಆಯ್ಕೆಗಳು ಅಂತ ಇರುತ್ತೆ. ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆ, ನಿಮ್ಮ ರಾಜಕೀಯದ ಆಯ್ಕೆ, ನಿಮ್ಮ ಚಲನಚಿತ್ರರಂಗದ ಆಯ್ಕೆ, ನಿಮ್ಮ ಕೈಗಾರಿಕೋದ್ಯಮದ ಆಯ್ಕೆ. ಒಬ್ಬೊಬ್ಬರು ಒಂದೊಂದು ವೃತ್ತಿ, ಒಂದೊಂದು ಉದ್ಯೋಗ, ಒಂದೊಂದು ವ್ಯಾಪಾರ, ಒಂದೊಂದು ಬಿಸ್ನೆಸ್ಸು, ಒಂದೊಂದು ಕೃಷಿ, ಒಂದೊಂದು ವ್ಯವಸಾಯಗಳು ಮಾಡ್ತಾ ಇರ್ತಾರೆ. ಅದರ ಮೇಲೆ ಒಂದು ಡಿಪೆಂಡೆನ್ಸಿ ಆಗುತ್ತೆ. ಎರಡನೇದು ನಿಮ್ಮ ಒಂದು ಜಾತಕದ ಪ್ರಕಾರ, ನಿಮ್ಮ ಒಂದು ಜಾತಕದ ಪ್ರಕಾರ ಇವಾಗ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನಿಮ್ಮದು ಕಟಕ ಲಗ್ನನೇ ಆಗಿ ಶುಕ್ರ ಸಿಂಹರಾಶಿ ಪುಬ್ಬಾ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಎರಡನೇದು ಕುಂಭ ಲಗ್ನನೇ ಆಗಿ ಗುರು ಮೀನರಾಶಿಯಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಇನ್ನು ಮಕರ ಲಗ್ನನೇ ಆಗಿ ಶನಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಇನ್ನು ಸಿಂಹ ಲಗ್ನನೇ ಆಗಿ ಬುಧ ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಇನ್ನು ಕುಂಭ ಲಗ್ನನೇ ಆಗಿ ಶುಕ್ರ ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಇನ್ನು ವೃಷಭ ಲಗ್ನನೇ ಆಗಿ ರಾಹು ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಕೂತ್ಕೊಂಡಾಗ ಹೆಚ್ಚಿನ ಫಲ ಬಂದೇ ಬರುತ್ತೆ. ಇನ್ನು ಮೀನ ಲಗ್ನನೇ ಆಗಿ ಕುಜ ಮಕರ ರಾಶಿಯಲ್ಲಿ ಕೂತ್ಕೊಂಡಾಗ ಇದರದ್ದು ಫಲ ಖಂಡಿತವಾಗ್ಲೂ ನೀವು ದಶಾಭುಕ್ತಿಗಳಲ್ಲಿ ನೋಡ್ತೀರಾ. ಇವಾಗ ಹೌಸ್ ವೈಫುಗಳಾಗಿ ಇರ್ತಾರೆ, ಮನೆ ಒಳಗಡೆ ಗೃಹಿಣಿಯರಾಗಿರ್ತಾರೆ. ಹೌಸ್ ವೈಫ್ ಆಗಿ ದುಡಿದ್ರೆ ತಾನೇ ದುಡ್ಡು ಬರಲಿಕ್ಕೆ ಸಾಧ್ಯ. ದುಡಿಲಿಲ್ಲ ಅಂದರೆ ಎಲ್ಲಿಂದ ಬರುತ್ತೆ ದುಡ್ಡು? ಅರ್ಥ ಮಾಡ್ಕೊಳ್ಳಿ. ಒಂದು ಈ ನಿಮ್ಮ ಒಂದು ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ಆ ಆಯ್ಕೆ ಮೇಲೆ ನಿಂತಿರುತ್ತೆ ಪ್ರತಿ ದಿನದ ಸಂಬಳ, ದುಡಿಮೆ, ಪ್ರತಿ ತಿಂಗಳದ ದುಡಿಮೆ, ವಾರ್ಷಿಕ ಆದಾಯ. ನಿಮ್ಮ ಒಂದು ಉದ್ಯೋಗದ ಮೇಲೆ, ನಿಮ್ಮ ವ್ಯಾಪಾರದ ಮೇಲೆ, ನಿಮ್ಮ ಕೃಷಿ ವ್ಯವಸಾಯದ ಮೇಲೆ ಅವಲಂಬಿತವಾಗಿರುತ್ತೆ. ನೀವೇನು ಆಯ್ಕೆಗಳು ಮಾಡ್ತೀರಾ, ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಮೇಲೆ ಫಲ ನಿರ್ಣಯ ಆಗ್ತಾ ಹೋಗುತ್ತೆ, ದುಡ್ಡು ಬರ್ತಾ ಹೋಗುತ್ತೆ. ಅದಕ್ಕೆ ಕಾಮನ್ ಸೆನ್ಸ್ ಇರಬೇಕು, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು, ಸ್ಕಿಲ್ಸ್ ಇರಬೇಕು, ಸ್ಟ್ರಾಟಜಿಗಳು ಬಳಸಬೇಕು, ನಾಲೆಡ್ಜ್ ಇರಬೇಕು, ತಲೆ ಉಪಯೋಗಿಸ್ಬೇಕು. ಆವಾಗ ಕಲಿಯುಗದಲ್ಲಿ ದುಡ್ಡು ಬರಲಿಕ್ಕೆ ಸಾಧ್ಯ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡ್ತಾರೆ. ಬಟ್ಟು ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ದುಡಿಮೆ ಮಾಡ್ತಾ ಹೋಗಿ. ಮತ್ತು ಜಾತಕದಲ್ಲಿ ಎಸ್ಪೆಷಲಿ ಈ ರೀತಿ ಪ್ಲೇಸ್ಮೆಂಟ್ ಗ್ರಹಗಳು ಕೂತ್ಕೊಂಡಿರಬೇಕು. ಅದರದ್ದು ದಶಾಭುಕ್ತಿಗಳಲ್ಲಿ, ಎಸ್ಪೆಷಲಿ ಭುಕ್ತಿಗಳಲ್ಲಂತೂ ಖಂಡಿತವಾಗ್ಲೂ ಫಲ ಕೊಟ್ಟೇ ಕೊಡುತ್ತೆ. ದಶಾ ಸಪೋರ್ಟ್ ಮಾಡುತ್ತೆ. ಭುಕ್ತಿಗಳಲ್ಲಿ
ಈ ಪ್ಲೇಸ್ಮೆಂಟಲ್ಲಿ ಗ್ರಹಗಳು ಕೂತ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ನಿಮ್ಮ ದುಡಿಮೆಯ ಇದ್ರ ಮೇಲೆ ಫಲ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಂಗಾಗಿ ಇಲ್ಲಿ ಪ್ರತಿ ರಾಶಿ ನಕ್ಷತ್ರದವರೆಗೂ ಆದಾಯ ಬರುತ್ತೆ. ಎಲ್ಲ ರಾಶಿ ನಕ್ಷತ್ರದವರೆಗೂ ಆದಾಯ ಬರುತ್ತೆ. ದಿನದ ಆದಾಯನೂ ಇರುತ್ತೆ, ವಾರಕ್ಕೆ ಆದಾಯನೂ ಬರುತ್ತೆ, ತಿಂಗಳಿಗೆ ಆದಾಯನೂ ಬರುತ್ತೆ, ವರ್ಷಕ್ಕೆ ಆದಾಯ ಬರುತ್ತೆ. ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ. ನಾನು ಯಾವ ಆಯ್ಕೆ ಮಾಡ್ಕೊಂಡಿದ್ದೀನಿ, ವೃತ್ತಿ, ಜಾಬು, ವ್ಯಾಪಾರ, ಬಿಸ್ನೆಸ್ಸು, ಕೃಷಿ, ಅದರದ್ದು ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ. ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಪ್ಲೇಸ್ಮೆಂಟುಗಳು ಕೂತ್ಕೊಂಡಾಗ ಇದೇ ನನ್ನ ಗ್ರಹಗಳು ದುಸ್ಥಾನಗಳು ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, 5ನೇ ಮನೆ ಇದರಲ್ಲೆಲ್ಲ ಪ್ಲೇಸ್ಮೆಂಟ್ಗಳಲ್ಲಿ ಗ್ರಹಗಳು ಕೂತ್ಕೊಂಡು ಅದರದ್ದು ದಶಾಭುಕ್ತಿ ನಡೆದುಬಿಟ್ರೆ ಹಣಕಾಸಿನ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ, ಸಾಲ ಬಾಧೆ, ಕಟ್ಟಿಟ್ಟ ಬುತ್ತಿ, ಬಂಗಾರಗಳು ಅಡ ಇಡ್ತೀರಾ, ಬಂಗಾರಗಳು ಮಾರ್ಬಿಡ್ತೀರಾ, ಸೈಟು, ಮನೆ, ಭೂಮಿ, ಜಮೀನುಗಳು ಮಾರಾಟ ಮಾಡ್ಕೊಂಬಿಡ್ತೀರಾ, ಕೈ ಸಾಲ, ಬಡ್ಡಿ ಸಾಲ, ಮನೆ ಬಿಟ್ಟು ಓಡೋಗೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಕೈ ಸಾಲ, ಬ್ಯಾಂಕ್ ಲೋನ್ ಇಂಟ್ರೆಸ್ಟು, ಸಾಲಗಳು ಕಟ್ಟೋಕ್ಕಾಗಲ್ಲ, ವಿಪರೀತ ಸಾಲದ ಮೇಲೆ ಸಾಲ ಮಾಡ್ಕೊಂಬಿಡ್ತೀರಾ. ಅರ್ಥ ಆಯ್ತಾ? ಎಲ್ಲ ರಾಶಿ ನಕ್ಷತ್ರದವರು ದಿನಕ್ಕೆ ದುಡ್ಡು ಬರುತ್ತೆ, ವಾರಕ್ಕೆ ದುಡ್ಡು ಬರುತ್ತೆ, ತಿಂಗಳಿಗೆ ದುಡಿತಾರೆ, ವರ್ಷಕ್ಕೆ ದುಡಿತಾರೆ, ಆದಾಯಗಳು. ಬಟ್ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಸರಿಯಾಗಿದ್ದಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಮಟ್ಟ ಲಕ್ಷ ಕೋಟಿಗಟ್ಟಲೆ ಕೊಡ್ತಾನೆ. ನಮಸ್ಕಾರ.